ವಿಜಯವರ ಅನ್ಕೊಂಡಿವ್ರಿ. ಅವ್ರ ಒಂದ್ ಸ್ವಲ್ಪ ಕ್ರಿಯಾಜನ ಕಂಪನಿ ಬಳಸಿ ಅವ್ರು ಬಳಸಿದ್ದಾಗಿ ಅವರ ಅನಿಸಿಕೆಗಳನ್ನ ಕೇಳಿದ್ರೆ ಸರ್ ನೀವು ಪರಿಚಯ ಮಾಡ್ಕೊಂಡ್ರೆ ನಮ್ಮ ಹೆಸರು ನಮಗೆ ಊರು ಭಾರತ ತಾಲೂಕು ಇಪ್ಪಾನಿ ಜಿಲ್ಲಾ ಬೆಳಗಾವಿ. ಸರ್ ನೀವು ಕ್ರಿಯಾಜನ ಕಂಪನಿಯ ಯಾವ್ಯಾವ ಉತ್ಪನ್ನಗಳನ್ನು ಬಳಸಿದ್ರು ಅಂತ ಹೇಳ್ತೀರಿ? PH50 DNP ಮತ್ತು ರೀ ಟೋಟಲ್ ಟಂಕಿ ಬಳಸಿರೇನ್ರಿ? ಈಗ PH50 ಬಳಸಿದಕ್ಕೆ ನಿಮ್ಗೆ ಏನು ಅಂದ್ರೆ ಫರಕ್ ಅದರಿಂದ ಏನು ಕಾಣಿಸ್ತದೆ? PH50ದಿಂದ ರೀ ಮರಿಗಳ ಸಂಖ್ಯೆ ಹೆಚ್ಚಾಗ್ಯಾವ. ಮರಿಗಳ ಸಂಖ್ಯೆ ಹೆಚ್ಚಾಗ್ರಿ. ಮತ್ತು ಟೋಟಲ್ ಟ್ವೆಂಟಿಯಿಂದ ಏನು ಅನ್ಸುತ್ತೆ ನಿಮ್ಗೆ? ಟೋಟಲ್ ಟಂಕಿದಿಂದ ರೀ ಗಣಕಿ ಅಂದ್ರೆ ಮೊಟ್ಟೆ ಆಗೋದ್ರಿ ಮತ್ತು ಉದ್ದಾಗಿ ಮತ್ತೆ ಮತ್ತು ನೀವು ಅದ್ರ ಜೊತೆ ಬೇರೆ NPK ಅಂದ್ರೆ ಈ 10-26 10-26 ಯೂರಿಯಾ ಎಲ್ಲ ಬಳಸಿರಿ? ಬಳಸಿವ ಸರ್. ಇದ್ರ ಸಂಗಟ 10-26 ರೀ ಮತ್ತು ರೀ 19 ರೀ MOP ಮ್ಯಾಗ್ನೇಷಿಯಂ ಸಲ್ಫೇಟ್ ರೀ ಆಕ್ಸಿಜನ್. ನೀವು ಹೋದ ವರ್ಷ ಕಬ್ಬಿಗೂ ಮತ್ತು ಈ ವರ್ಷ ಕಬ್ಬಿಗೂ ಏನು ಫರಕ್ ಅನಿಸ್ತೈತ್ರಿ ನಿಮ್ಗೆ? ಸರ್ ಹೋದ ವರ್ಷಕ್ಕೆ ರೀ ಸ್ವಲ್ಪ ಹೆಚ್ಚು ಆಗೈತಿ ಅನಿಸ್ತೈತ್ರಿ. ಯಾಕಂದ್ರೆ ಮರಿಗಳ ಸಂಖ್ಯೆ ಹೆಚ್ಚೈತ್ರಿ. ಮತ್ತೊಂದೇನಂದ್ರೆ ಗಂಟೆ ಸಂಖ್ಯೆನೂ ಹೆಚ್ಚೈತ್ರಿ. ಜಾಸ್ತಿ ಉದ್ದನೂ ಇದಾವ್ರಿ ಸರ್ ಹೋದ ವರ್ಷಕ್ಕೆ. ಹೋದ ವರ್ಷ ನಿಮ್ದು ಎಷ್ಟು ಇಳುವರಿ ಬಂದಿತ್ತು ರೀ? ಹೋದ ವರ್ಷ ರೀ 33 ಟನ್ ಆಗೈತೆ ರೀ, 32 ಗುಂಟೆದಾಗ ರೀ. ಈ ವರ್ಷ 50 ಟನ್ ರೀಚ್ ಆಗ್ತೈತಿ. 50 ಆಗ್ತೈತ್ರಿ. ಈ ಕ್ರಿಯಾಜಿನ್ ಉತ್ಪನ್ನದ ಬಗ್ಗೆ ನೀವು ಏನಾರ ಒಂದು ಸ್ವಲ್ಪ ರೈತರಿಗೆ ಒಂದು ಸ್ವಲ್ಪ ಹೇಳ್ತೀರಿ? ಸರ್ ಇದು ಕಂಪ್ನಿ ಚಲೋ ಐತ್ರಿ. ಅಂದ್ರೆ ನಾವು ರೀ PH50 ರೀ DNP ರೀ ಟೋಟಲ್ ಟಂಕಿ ಕಾಂಬೋ ಪ್ಯಾಕ್ ರೀ ಇದರ ರಿಸಲ್ಟ್ ಒಂದು ಒಳ್ಳೆಯದೈತ್ರಿ. ಇದರಿಂದ ಕಬ್ಬಿನ ಉತ್ಪನ್ನ ಹೆಚ್ಚಾಗುತ್ತೈತೆ ಅಂತ ನನ್ನ ಅನಿಸಿಕೆ ಐತಿ ಮತ್ತು ಇದು ನಮ್ಮ ಹೊಲದಲ್ಲಿ ರಿಸಲ್ಟ್ ಬಂದಿದ್ದೈತಿ. ಸರ್ ನಿಮ್ಮ ಇದು ಎಷ್ಟು ತಿಂಗಳ ಕಬ್ಬು ರೀ? ಸರ್ ಇದು ನಮ್ದು ರೀ ಜನವರಿ 6ನೇ ತಾರೀಕಿನವ್ರು ಕಬ್ಬು ಕಟಾವಾಗಿ ಹೋಗಿತ್ತು ರೀ. ಈಗ ರೀ ನಮ್ದು ಈಗ 8 ತಿಂಗಳು ಆಯ್ತು ರೀ ಸರ. ಇದು 8 ತಿಂಗಳಿಗೆ ನಿಮ್ಗೆ ಇದು ಒಂದು ಸ್ವಲ್ಪ ಗಂಟೆ ಎಣಿಸ್ತೀರಿ ಎಷ್ಟಾಗಿತ್ತು ಅಂತ ಹೇಳಿ? ಏನು ಸರ್ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 ಗಂಟೆಗೆ ಆಗಿದೆ ಸರ್. ಎಲ್ಲ ರೈತ ಬಂದವ್ರು ನೋಡ್ತಿರ್ಬೇಕು. ಇಲ್ಲಿ ವಿದ್ಯಾಸಾಗರ ಧರ್ಮರಾಜ್ ವಿದ್ಯಾಸಾಗರ ಚೌಳಿಯವ್ರು ಹೊಲಕ್ಕೆ ಬಂದೇವ್ರಿ. ಅವರ ಕಬ್ಬಿನ ಎತ್ತರನೂ ನೋಡ್ಬೋದು. ಕ್ರಿಯಾಜನ್ ಉತ್ಪನ್ನಗಳನ್ನು ಬಳಸಿ ಇವರು ಯಾವ ಟೈಪ್ ಕಬ್ಬನ್ನು ಬೆಳೆದಾರ ಅಂತೇಳಿ ಮತ್ತು ಅವರ ಅನಿಸಿಕೆನೂ ನೀವು ಈಗ ಲೈವ್ ಆಗಿ ಕೇಳಿದಿರಿ. ಮತ್ತು ಈಗ ಅವರ ಅನಿಸಿಕೆ ಹೇಳ್ಬೇಕಂತಂದ್ರೆ ಹೋದ ವರ್ಷಕ್ಕಿಂತ ಈ ವರ್ಷ ಒಂದು 10 ಟನ್ ಸ್ವಲ್ಪ ಜಾಸ್ತಿ ಬರ್ತೈತೆ ಅಂತೇಳಿ ಅಪೇಕ್ಷೆ ಇರ್ತಾರೆ ರೀ. ಎಲ್ಲ ರೈತರಿಗೂ ಧನ್ಯವಾದಗಳು ಸರ್. ನಮಸ್ಕಾರ.